ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನನಗೆ ಸುಮಾರು ಜನ ಹೇಳಿದರು, ನೀವೊಬ್ಬ ರಾಜ್ಯ ಮಟ್ಟದ ತರಬೇತುದಾರನು ಆಗೋದಕ್ಕೆ ಆಗೋದಿಲ್ಲ ಅಂತ. ಆದರೆ ಅವರ ನಿರೀಕ್ಷೆಗೂ ಮೀರಿ ನಾನೊಬ್ಬ ಅಂತಾರಾಷ್ಟ್ರೀಯ ತರಬೇತುದಾರನಾಗಿ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. ಈ ಅಂತಾರಾಷ್ಟ್ರೀಯ ತರಬೇತುದಾರ ಆದಮೇಲೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಶುರುವಾಯಿತು. ಅಲ್ಲೂ ಕೂಡ ಏನು ಮಾಡಿದೆ ಗೊತ್ತಾ, ನನಗೆ ಗೊತ್ತಿದ್ದು ಮಾತನಾಡೋ ಕಲೆ ಬಗ್ಗೆ. ಒಂದು 150ರಿಂದ 200ರವರೆಗೆ 200 ದಿನಗಳು ನಾನು ತರಬೇತಿಯನ್ನು ಕೇವಲ ಭಾಷಣ ಕಲೆಗೆ ಸೀಮಿತಗೊಳಿಸಿದ್ದೇನೆ. ಅಂದರೆ ಭಾಷಣ ಮಾಡೋದು ಹೆಂಗೆ ಅಂತಲೇ ನಾನು ಸುಮಾರು ಜನರನ್ನು ತರಬೇತಿಗೊಳಿಸಿರುವಂಥದ್ದು ನನ್ನ ಒಂದು ಹೆಗ್ಗಳಿಕೆ ಅಂದರೆ ತಪ್ಪಾಗೋದಿಲ್ಲ. ನನ್ನ ಆತ್ಮವಿಶ್ವಾಸ ಎಲ್ಲಿವರೆಗೂ ಬೆಳೀತು ಗೊತ್ತಾ? ನಾನು ಒಬ್ಬ ಕರ್ನಾಟಕ ಸರ್ಕಾರದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಎಂಪ್ಲಾಯಿ ಆಗಿದ್ದೆ. ನನಗೆ ಈ ಸ್ವಲ್ಪ ದಿನದಲ್ಲೇ ಒಂದು ಪ್ರಮೋಷನ್ ಸಿಗ್ತಾ ಇತ್ತು ನನಗೆ. ಅಂಥ ಸಂದರ್ಭದಲ್ಲಿ ಸರ್ಕಾರದ ಕೆಲಸ ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಈ ಭಾಷಣ ಕಲೆಯ ಮೂಲಕ, ಮಾತಿನ ಮೂಲಕ ನಾನೇನಾದರೂ ಸಾಧನೆ ಮಾಡೋಣ ಅಂದ್ಬಿಟ್ಟು ತರಬೇತುದಾರನಾಗಿ, ವ್ಯಕ್ತಿತ್ವ ವಿಕಸನದ ತರಬೇತುದಾರನಾಗಿ, ಪೂರ್ಣ ಮಟ್ಟದ ತರಬೇತುದಾರನಾಗಿ ನಾನು ರೂಪುಗೊಂಡೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ.